ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿದ್ದೀರಿ ಅನ್ನೋ ಒಂದು ದೊಡ್ಡದಾದಂಥ ಸಂದೇಶವನ್ನು ಇಡೀ ದೇಶದ ಜನತೆಗೆ ಕೊಟ್ಟಿರುವಂಥದ್ದು. ಇಡೀ ದೇಶದ ಜನ ಇದನ್ನು ಸ್ವಾಗತ ಮಾಡಿದ್ದಾರೆ. ಈ ಒಂದು ಸಾಮಾಜಿಕ ನ್ಯಾಯ ಅಡಿಯಲ್ಲಿ ಈ ಜಾತಿ ಗಣತಿ ಏನಿದೆ ಅದು ಹಿಂದೆ ಬ್ರಿಟಿಷರಿದ್ದಾಗ ಆಗಿದ್ದು. 1938 ಏನಿರ್ಬೇಕು, 37-38 ಇಸ್ವಿ ಇರೋದು. ಹಾಂ, 1931 ಇಸ್ವಿಯಲ್ಲಿ ಬ್ರಿಟಿಷರು ಈ ಜಾತಿ ಗಣತಿಯನ್ನು ಮಾಡಿದರು. ಅದಾದಮೇಲೆ ನೆಹರು ಅವರು 3 ಬಾರಿ ಪ್ರಧಾನಮಂತ್ರಿ ಆದರು. ಇಂದಿರಾ ಗಾಂಧಿಯವರು ಒಂದು 3 ಬಾರಿ, ಗೊತ್ತಿಲ್ಲ, 3 ಬಾರಿ ಪ್ರಧಾನಿ ಆಗಿರಬೇಕು. ಅದಾದಮೇಲೆ ಅವರ ವಂಶದ ಕುಡಿ ರಾಜೀವ್ ಗಾಂಧಿ ಪ್ರಧಾನಿ. ಅದಾದಮೇಲೆ ಸೋನಿಯಾ ಗಾಂಧಿ ಅಡ್ವೈಸಲ್ಲಿ, ಸೋನಿಯಾ ಗಾಂಧಿ ರಿಮೋಟ್ ಕಂಟ್ರೋಲಲ್ಲಿ 10 ವರ್ಷ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ. ಇಷ್ಟಾದರೂ ಕಾಂಗ್ರೆಸ್ ಅವರು ಒಂದು ಜ್ಞಾನ ಬರಲಿಲ್ಲ. ಈ ಒಂದು ಜಾತಿ ಸಮೀಕ್ಷೆ ಮಾಡಬೇಕು, ಸಾಮಾಜಿಕ ನ್ಯಾಯ ಕೊಡಬೇಕು, ಆ ತುಳಿತಕ್ಕೆ ಒಳಗಾದವ್ರಿಗೆ ಅನ್ಯಾಯ ಆಗ್ತಾ ಇದೆ, ಅದನ್ನು ಸರಿಪಡಿಸ್ಬೇಕಂತ ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ಇಲ್ಲದೇ ಇರೋವಂಥ ಕಾಂಗ್ರೆಸ್ ಇವತ್ತು ನೋಡಿದ್ರೆ ವಿಶೇಷ ಪತ್ರಿಕಾ ಸಂದರ್ಶನ ಕರೆದಿದ್ದಾರೆ ರಾಹುಲ್ ಗಾಂಧಿಯವರು. ಈಗ 1:15ಗೆ ಸಿದ್ದರಾಮಯ್ಯನವರು ಒಂದು ಪತ್ರಿಕಾ ಸಂದರ್ಶನ. ಅಣ್ಣ ಸಿದ್ದರಾಮಣ್ಣ, ಅಣ್ಣ ರಾಹುಲ್ ಗಾಂಧಿ ಅಣ್ಣ, ಇಷ್ಟು ವರ್ಷ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ಲ, ಇಷ್ಟು ವರ್ಷ ಏನು ಕಡಲೆಕಾಯಿ ತಿಂತಾಯಿದ್ರ? ಈ ಸಮೀಕ್ಷೆ ಮಾಡಬೇಕು ಅಂತ ಅನಿಸ್ಲೇ ಇಲ್ವ ನಿಮಗೆ? 2010ರಲ್ಲಿ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಿಯಾಗಿದ್ದಾಗ ಆಗ ಈ ಜಾತಿ ಸಮೀಕ್ಷೆ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಇದೇ ಮನಮೋಹನ್ ಸಿಂಗು ತಿರಸ್ಕಾರ ಮಾಡಿದ್ದಾರೆ. 2010ರಲ್ಲಿ ತಿರಸ್ಕಾರ ಮಾಡಿದ್ದಾರೆ. ಜಾತಿ ಅವತ್ತು ಮಾಡ್ಬೋದಾಯಿತು, ಜಾತಿ ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಆಗ್ರಹ ಇತ್ತು, ಇಡೀ ದೇಶದಲ್ಲಿ ಆಗ್ರಹ ಆಯಿತು. ಆವಾಗ ಮನಮೋಹನ್ ಸಿಂಗ್ ಅವರು ಇದನ್ನು ನಾನು ತಿರಸ್ಕಾರ ಮಾಡಿದ್ದೀನಿ ಅಂತ ತಿರಸ್ಕಾರ ಮಾಡಿಬಿಟ್ಟು ಒಂದು ಸಮಿತಿ ನೇಮಕ ಮಾಡಿ ಬಿಟ್ಬಿಟ್ರದು. ಈಗ ಸಿದ್ದರಾಮಯ್ಯನವರು ಅಂತೂ ಇಂತೂ ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಬತ್ತಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕಾಮೆಂಟ್ ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಅಂತೂ ಇಂತೂ ಬುದ್ಧಿ ಕಾಂಗ್ರೆಸ್ ಅವ್ರಿಗೆ ಬಂತಲ್ಲ ಅಂತ ಕೇಳಬೇಕು. ಇಷ್ಟು ವರ್ಷ ನೀವು ಈ ಒಂದು ಜಾತಿ ಸಮೀಕ್ಷೆಯನ್ನು ಮಾಡದೆ ಮೋಸ ಮಾಡಿದ್ರಲ್ಲ, ನಿಮ್ಮವ್ರು 6 ಜನ ಪ್ರಧಾನಮಂತ್ರಿಗಳಾಗಿದ್ರಲ್ಲ, ಜ್ಞಾನನೇ ಬರಲಿಲ್ಲಲ್ಲ, ಜ್ಞಾನ ಇಲ್ದಲ್ತಕ್ಕಂಥ, ಕಾಮನ್ ಸೆನ್ಸ್ ಇಲ್ದಕ್ಕಂಥ ಸರ್ಕಾರಗಳು ಬಂದು ಇದನ್ನು ಮಾಡಿಲ್ಲಲ್ಲ, ಅವ್ರಿಗೆ ಹೇಳ್ಬೇಕಾಯ್ತು ನೀವು. ಅಂತೂ ಇಂತೂ ಬುದ್ಧಿ ಬಂದಿದ್ದು ಕಾಂಗ್ರೆಸ್ ಅವ್ರಿಗೆ ಇವತ್ತು ಸ್ವಾಗತ ಮಾಡಿರೋದಕ್ಕೆ ನಾವು ಹೇಳಬೇಕು. ಆಮೇಲೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇದನ್ನು ಕಾಲಮಿತಿ ಒಳಗಡೆ ಮಾಡಬೇಕಂತೆ. ಕಾಲಮಿತಿ ಅದೇ ಸಿದ್ದರಾಮಯ್ಯ ಮಾಡಿದಾರಲ್ಲ 2015ರಲ್ಲಿ ಈ ಗಣತಿಯನ್ನು, ಜಾತಿ ಗಣತಿಯನ್ನು ಮಾಡಿ 2025ಕ್ಕೆ ಇನ್ನೂ ಅದು ಎದ್ನೋ ಬಿದ್ನೋ ಅಂತ ನಾಳೆ ಬಾ ನಾಡ್ದು ಬಾ ಅಂತೇಳಿ ಓದ್ತಾಯ್ತಲ್ಲ, ಹಂಗೆ ಮಾಡಬೇಕಾ? ಕಾಲಮಿತಿ ಒಳಗಡೆ ಅಂದರೆ ಸಿದ್ದರಾಮಯ್ಯನವರ ಹೇಳಿಕೆ, ರಾಹುಲ್ ಗಾಂಧಿಯವರ ಹೇಳಿಕೆ. ಆ ಕಾಲಮಿತಿ ಅಂದರೆ ಸಿದ್ದರಾಮಯ್ಯನವ್ರ ಕಾಲಮಿತಿ ಹಾಕಿದ್ರಲ್ಲ 2015ರಿಂದ 2025, ಇನ್ನೂ ಗ್ಯಾರಂಟಿ ಇಲ್ಲ ಅದು. ಆ ಕಾಲಮಿತಿನ ಇನ್ನು ಖರ್ಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಇದಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಮನಮೋಹನ್ ಸಿಂಗ್ ಯಾಕೆ ಇದಕ್ಕೆ ಹಣ ಬಿಡುಗಡೆ ಮಾಡಲಿಲ್ಲ?
ಇಂದಿರಾ ಗಾಂಧಿಯವರು ಯಾಕೆ ಹಣ ಬಿಡುಗಡೆ ಮಾಡಿಲ್ಲ, ರಾಜೀವ್ ಗಾಂಧಿ ಯಾಕೆ ಬಿಡುಗಡೆ ಮಾಡಲಿಲ್ಲ, ನೆಹರು ಅವರು ಯಾಕೆ ಹಣ ಬಿಡುಗಡೆ ಮಾಡಿಲ್ಲ, ಅವರೆಲ್ಲ ಹಣ ಬಿಡುಗಡೆ ಮಾಡಲಿಲ್ಲ. ನಮ್ಮನ್ನು ಮಾತ್ರ ಕ್ವಶನ್ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ ಕಾಂಗ್ರೆಸ್ ಅವ್ರಿಗೆ? ನಾಚಿಕೆ ಆಗಬೇಕಲ್ಲ ನಿಮಗೆಲ್ಲ. ತಪ್ಪು ಒಪ್ಕೊಳ್ಳಿ, ಇವತ್ತು ದೇಶದ ಜನದ ಮುಂದೆ ತಪ್ಪು ಒಪ್ಕೊಳ್ಳಿ. ನಾವು ಮಾಡೋಕ್ಕಾಗಿಲ್ಲ, 1931ನೇ ಇಸ್ವಿಯಿಂದ ನಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ, ಮೋದಿಯವರು ಬಂದ ಮೇಲೇ ಮಾಡೋಕ್ಕಾಗಿದ್ದು, ಮೋದಿಯವರಿಗೆ ಅಭಿನಂದನೆ ಸಲ್ಲಿಸ್ತೀರಿ ಅಂತ ಹೇಳೋದು ಬಿಟ್ಬಿಟ್ಟು ದುಡ್ಡು ಬಿಡುಗಡೆ ಮಾಡಿ ಕಾಲಮಿತಿ ಹೇಳಿ ಅಂತೂ ಇಂತೂ ಬುದ್ಧಿ ಬಂತಲ್ಲ ಅಂತ ಹೇಳ್ತಾರಲ್ಲ, ನಾಚಿಕೆ ಆಗಬೇಕಲ್ಲ ನಿಮಗೆ? ನಾನು ಮುಖ್ಯಮಂತ್ರಿಗೆ ಸವಾಲಾಗ್ತೀನಿ, ನಿಮ್ಮ ಇಷ್ಟು ಪ್ರಧಾನಮಂತ್ರಿಗಳಿಲ್ದಲ್ಲ, ಅವ್ರು ಯಾಕೆ ಇದನ್ನು ಮಾಡಿಲ್ಲ, ಅವ್ರ ಫೇಲ್ಯೂರ್ ಯಾಕೆ ಅಂತ ಹೇಳಿ ರಾಜ್ಯದ ಜನತೆಗೆ ಹೇಳಬೇಕು. ಇವತ್ತು ಇಷ್ಟು ಪ್ರಧಾನಮಂತ್ರಿಗಳಾಗಿದ್ದರು, ಅವರು ಈ ಸಮೀಕ್ಷೆಯನ್ನು ಯಾಕೆ ಮಾಡಿಲ್ಲ ಅಂತ ದೇಶದ ಜನತೆಗೆ ನೀವು ಹೇಳಬೇಕು. ಮತ್ತು ನಿಮ್ಮ ಸಮೀಕ್ಷೆ ಏನು ಮಾಡಿದ್ರಲ್ಲ 2015, ಕುಂಟ್ಕೊಂಡು ಬಂತಲ್ಲ, ಸೈನ್ ಇಲ್ದಿರ, ಆ ವರದಿಗೆ ಸೈನೇ ಇಲ್ಲ, ವರದಿಯ ಒರಿಜಿನಲ್ ಪ್ರತಿ ಕಾಣೆಯಾಗಿದೆ. ಈ ಥರ ಸಮೀಕ್ಷೆ ಆಗಬೇಕಾ? ಮೋದಿಯವ್ರು ಮಾಡಿಸೋ ಸಮೀಕ್ಷೆ ಈ ಥರ ಮಾಡಲ್ ಇರಬೇಕಾ? ನಿಮ್ಮ ಮಾಡಲ್ ಇರಬೇಕಾ? ಸಹಿ ಇಲ್ಲದೆ ಕಾಣೆಯಾಗಿರೋಂಥ ಒರಿಜಿನಲ್ಲು, ಇದೆಲ್ಲ ದಾಖಲೆಯನ್ನು ಬಿಡುಗಡೆ ಮಾಡಿದ್ದೀನಿ. ನಾನೇನು ವಿರೋಧ ಮಾಡಬೇಕು ಅಂತ ಹೇಳಿಲ್ಲ. ಇಷ್ಟು ದಾಖಲೆ, ಸರ್ಕಾರದ ಬರೀ ಇರೋ ದಾಖಲೆ, ಆಯೋಗದ ಅಧ್ಯಕ್ಷ ಬರೆದಿರೋ ಪತ್ರವನ್ನು ಬಿಡುಗಡೆ ಮಾಡಿದ್ದೀನಿ ನಾನು. ಆಯೋಗದ ಅಧ್ಯಕ್ಷನೇ ಹೇಳಿದ್ದಾನೆ, ಒರಿಜಿನಲ್ ದಾಖಲೆ ಕಳುವಾಗಿದೆ, ಇದರಲ್ಲಿ ಸಹಿ ಇಲ್ಲ ಅಂತೇಳಿ ನಾನು ಹೇಳಿಲ್ಲ. ಈ ಥರ ಸಮೀಕ್ಷೆ ಬೇಕಾ ನಿಮಗೆ? ನೀವು ಹೇಳಿದಾರಲ್ಲ, ಅಡ್ವೈಸ್ ಮಾಡಿದಲ್ಲ ಈ ಥರ ಸಮೀಕ್ಷೆ ಬೇಕು ಅಂತ, ಈ ಥರದ ಸಮೀಕ್ಷೆ ಬೇಕಾ? ಒಟ್ಟಾರೆ ಕಾಂಗ್ರೆಸ್ ಒಂಥರ ಬಫೂನ್ ಥರ, ಅವ್ರು ಮಾಡೋಕ್ಕೆ ಯೋಗ್ಯತೆ ಇರಲಿಲ್ಲ. ಯಾರೋ ನರೇಂದ್ರ ಮೋದಿಯವರು ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಏನು ಕಂಡೀಷನ್ ಮೇಲೆ ಕಂಡೀಷನ್, ಕಾಂಗ್ರೆಸ್ಸಿನ ಕಂಡೀಷನ್ಗಳು. ನಾಚಿಕೆ ಆಗಬೇಕಲ್ಲ ನಿಮಗೆ? ನೀವು ದೇಶದ ಜನತೆಗೆ, ರಾಜ್ಯದ ಜನತೆಗೆ ಹೇಳಿ, ನಾವು ಯಾಕೆ ಮಾಡೋಕ್ಕಾಗಿಲ್ಲ, ನರೇಂದ್ರ ಮೋದಿ ಯಾಕೆ ಮಾಡಿದ್ದಾರೆ, ದೇಶದ ಜನತೆಗೆ ಹೇಳಬೇಕು ನೀವು. ಅದನ್ನು ನಾನು ನಿಮಗೆ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ನಮ್ಮ ಸಂವಿಧಾನದ ಆರ್ಟಿಕಲ್ 246 ಅಡಿಯಲ್ಲಿ, ಸಂವಿಧಾನದ ಆರ್ಟಿಕಲ್ 246 ಅಡಿಯಲ್ಲಿ ಕೇಂದ್ರ ಸರ್ಕಾರ ಮಾಡಬೇಕು. ಇದು ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವಂಥ ಅಧಿಕಾರ ಇಲ್ಲ. ಈ ಸಿದ್ದರಾಮಯ್ಯ ಮಾಡಿದಾರಲ್ಲ, ಯಾರು ಮನೆಗೆ ಹೋಗದೆ ಸಿದ್ದರಾಮಯ್ಯನವ್ರ ಮನೆಗೆ ಕೂತ್ಕೊಂಡು ಜಾತಿ ಗಣತಿ ಮಾಡಿದ್ದೀನಿ ಅಂತ ಹೇಳಿದಾರಲ್ಲ, ಅದು ಮಾಡೋಕ್ಕೆ ಅಧಿಕಾರನೇ ಇಲ್ಲ ಅವ್ರಿಗೆ. ಜಾತಿ ಗಣತಿ ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರುವಂಥದ್ದು. ಸಿದ್ದರಾಮಯ್ಯನವ್ರು ಮಾಡಿರೋ ಅಂಥ ಈ ಕಳಪೆ ಜಾತಿ ಗಣತಿ ಏನಾಗುತ್ತೆ? ಈಗೆಲ್ಲರೂ ಕೇಳೋ ಪ್ರಶ್ನೆ ಅದೇನೋ ಬರ್ತದಲ್ಲ, ಈಗೂ ಉಂಟೆ ಅಂತೇಳಿ. ಅದು ಜನ ಕೇಳ್ತಾ ಇದ್ದಾರೆ. ಕರ್ನಾಟಕ 165 ಕೋಟಿ ಖರ್ಚು ಮಾಡಿದ್ರಲ್ಲ, ಇದ್ರ ಕತೆ ಏನು? ಇದಕ್ಕೆ 3 ನಯಾ ಪೈಸದ ಬೆಲೆ ಇದೆಯಾ? ಈಗಾಗಲೇ ರಾಜ್ಯದ ಎಲ್ಲ ಜಾತಿ ಸಮುದಾಯದವರು, ಹಿಂದುಳಿದವರು, ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು, ಆಲ್ಮೋಸ್ಟ್ ಆಲ್ ಎಲ್ಲ ಸಮುದಾಯದವರು ಇದು ಬೋಗಸ್ಸು ಅಂತ ಹೇಳ್ತಾ ಇದ್ದಾರೆ. ಸ್ವತಃ ಶಿವಗಂಗೆಯ ಸಿದ್ಧಗಂಗಾ ಮಹಾಸ್ವಾಮಿಗಳೇ ಹೇಳಿದ್ದಾರೆ, ನಮ್ಮನೆಗೆ ಬಂದಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯದ ಎಲ್ಲ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ, ವೀರಶೈವ ಲಿಂಗಾಯತ ಅಧ್ಯಕ್ಷರು ನಮ್ಮ ಹತ್ರ ಬಂದಿಲ್ಲ ಅಂತ ಹೇಳಿದ್ದಾರೆ. ಒಕ್ಕಲಿಗರು ಹೇಳಿದ್ದಾರೆ, ನಮ್ಮ ಹತ್ರ ಬಂದಿಲ್ಲ ಅಂತ ಹೇಳಿ. ಹಿಂದುಳಿದ ಹಲವಾರು ಸಮುದಾಯದ ಹೇಳಿದ್ದಾರೆ, ನಮ್ಮ ಜನಸಂಖ್ಯೆ ಇಷ್ಟಿದೆ, ನಮ್ಮ ಜನಸಂಖ್ಯೆನ ತಂದು ನಿಲ್ಲಿಸಿದ್ದೀರಾ, ಇಲ್ಲಿ ಕಡಿಮೆ ಮಾಡಿದ್ದೀರಾ ಅಂತ ಹಿಂದುಳಿದ ಸಮುದಾಯದವರು ಹೇಳ್ತಾರೆ. ಈ 165 ಕೋಟಿ ಲೂಟಿ ಹೊಡೆದಂಥ ಸಿದ್ದರಾಮಯ್ಯನವರು ಅವಶ್ಯಕತೆ ಇದ್ದ ಆರ್ಟಿಕಲ್ 246 ಪ್ರಕಾರ ನಿಮ್ಗೆ ಅಧಿಕಾರನೇ ಇಲ್ಲ. ನೀವು ಮಾಡಿರೋದೇ ಬೋಗಸ್ಸು. ಈಗ ಹಣ 165 ಕೋಟಿನ ನಾಮನ, ಅದು ನಾಮನ ಪಂಗನಾಮನ, ಇದಕ್ಕೆ ರಾಜ್ಯದ ಜನತೆಗೆ ಉತ್ತರ ಕೊಡಬೇಕು. ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕು. ಈ ಸಮೀಕ್ಷೆಯ ಪಾಡೇನು? ಇದು ಕೊನೆಗೆ ದೇವರ ದಿಕ್ಕು ಸಮೀಕ್ಷೆ ಆತ್ಕತ. ಸಿದ್ದರಾಮಯ್ಯನವರ
ಈ ಜಾತಿ ಸಮೀಕ್ಷೆ ಕೊನೆಗೆ ದೇವರೇ ದಿಕ್ಕು ಸಮೀಕ್ಷೆ ಆಗ್ತೈತಾ ಅನ್ನೋ ಅನುಮಾನ ರಾಜ್ಯದ ಜನತೆಗೆ ಕಾಡ್ತಾ ಇದೆ. ಈ ಸಮೀಕ್ಷೆ ಮಾಡಿರೋದ್ರಿಂದ ನರೇಂದ್ರ ಮೋದಿಯವರು ದೇಶದ ಬಡವರ ಪರವಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಇದರಿಂದ ಅರ್ಥ ಆಗ್ತದೆ. ಮತ್ತು ನರೇಂದ್ರ ಮೋದಿಯವರು 2029ಕ್ಕೆ ಮಹಿಳಾ ರಿಸರ್ವೇಷನನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. 2029ಕ್ಕೆ ಮಹಿಳಾ ರಿಸರ್ವೇಷನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಕಾಂಗ್ರೆಸ್ ಅವರು ಇಷ್ಟು ದಿನ ಮಹಿಳೆಯ ರಿಸರ್ವೇಷನ್ನೇ ಇಲ್ಲ, ಮಾಡಲೇ ಇಲ್ಲ. 2029ಕ್ಕೆ ಆ ರಿಸರ್ವೇಷನ್ ಬರ್ತದೆ. ಯಾಕಂದರೆ ಈ ಗಣತಿ ಆದಮೇಲೆ ಈ ಸೆನ್ಸಸ್ ಏನಿದೆ ಆ ಸೆನ್ಸಸ್ ಜೊತೆ ಜಾತಿ ಗಣತಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಎರಡು ಮಹತ್ತರವಾದಂಥ ಈ ಗಣತಿಯಿಂದ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದ್ದಾರೆ, ಈ ಗಣತಿಯಿಂದ ಒಂದು ಮಹಿಳಾ ಮೀಸಲಾತಿ ಏನು ಮಾಡ್ತಾ ಇದ್ದಾರೆ ಅದಕ್ಕೂ ಇದು ಭಾಳ ಇಂಪಾರ್ಟೆಂಟ್. ಮತ್ತು ಯಾವ ತುಳಿತಕ್ಕೆ ಒಳಗಾದಂಥ ಸಮುದಾಯ ಇದೆ ಅವ್ರಿಗೂ ಕೂಡ ನ್ಯಾಯ ದೊರಕಿಸ್ಕೊಡುವಂಥ ಒಂದು ದೇಶದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯುವಂಥ ಒಂದು ಒಳ್ಳೆಯ ಕೆಲಸವನ್ನು ನರೇಂದ್ರ ಮೋದಿಯವರು ಈ ದೇಶಕ್ಕೆ ಕೊಟ್ಟಿದ್ದಾರೆ. ರಾಜ್ಯದ BJP ಪರವಾಗಿ ನಾನು ನರೇಂದ್ರ ಮೋದಿಯವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.